ಪೆಟ್ರೋಲ್ ಡೀಸೆಲ್ ಇಂದಿನಿಂದ ದರ ಏರಿಕೆ ಆಗಿರೋದ್ರಲ್ಲಿ ವಿಜಯಪುರ ನಗರದಲ್ಲಿ ಯಾವ ರೀತಿ ಗ್ರಾಹಕರ ರೆಸ್ಪಾನ್ಸ್ ಇದೆ ಮತ್ತು ಗ್ರಾಹಕರು ಈ ಬಗ್ಗೆ ಏನ್ ಹೇಳ್ತಾರನ್ನ ಕೇಳೋಣ. ಸದ್ಯ ನಾನು ವಿಜಯಪುರ ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಬಳಿದ್ದೀನಿ. ಇಲ್ಲಿ ಸಾಕಷ್ಟು ಗ್ರಾಹಕರು ತಮ್ಮ ವಾಹನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕ್ಸ್ಲಿಕ್ಕೆ ಬಂದಿರುವಂತದ್ದು. ಇವತ್ತಿನಿಂದಲೂ ಕೂಡ ದರ ಏರಿಕೆ ಆಗಿರುವಂತದ್ದು. ಪ್ರಮುಖವಾಗಿ ವಿಜಯಪುರ ನಗರದಲ್ಲಿ ಈಗಾಗಲೇ ನೀವು ಗಮನಿಸುವಂತೆ ಏನಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರುವುದು. ಪ್ರತಿ ಲೀಟರ್ಗೆ 105.94 ಇವತ್ತಿನ ರೇಟ್ ಅಂದ್ರೆ ಪೆಟ್ರೋಲ್ ರೇಟ್ ಇದ್ರೆ ನಿನ್ನೆ 102.68 ಇತ್ತು. ಅಂದ್ರೆ ಪ್ರತಿ ಲೀಟರ್ಗೆ ₹3.26 ಹೆಚ್ಚಾಗಿರುವಂತದ್ದು. ಜೊತೆ ಅದೇ ತರನಾಗಿ ಡೀಸೆಲ್ ಇವತ್ತಿನ ದರ ಏನಿದೆ ಅಂದ್ರೆ ಪ್ರತಿ ಲೀಟರ್ಗೆ ₹93.93 ಮತ್ತು 91 ಪೈಸೆ. ಜೊತೆಗೆ ನಿನ್ನೆ ದರ ₹90.80 ಇತ್ತು. ಅಂದ್ರೆ ಪ್ರತಿ ಲೀಟರ್ ಡೀಸೆಲ್ಗೆ ₹3.11 ಹೆಚ್ಚಾಗಿರುವಂತದ್ದು. ಈಗ ನೀವು ಗಮನಿಸಬಹುದು ದೃಶ್ಯದಲ್ಲಿ ಗ್ರಾಹಕರು ಕೂಡ ಎಂದಿನಂತೆ ತಮ್ಮ ವಾಹನಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಬಂದಿರುವಂತದ್ದು. ನನ್ನ ಜೊತೆಗೆ ಮಾತನಾಡ್ಲಿಕ್ಕೆ ಇಲ್ಲಿ ಗ್ರಾಹಕರಿದ್ದಾರೆ. ಅಂದ್ರೆ ತಮ್ಮ ವಾಹನಕ್ಕೆ ಅಂದ್ರೆ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಬಂದಿರತಕ್ಕಂಥ ಗ್ರಾಹಕರಿದ್ದಾರೆ. ಅವರು ಏನ ಬಗ್ಗೆ ಹೇಳ್ತಾರೆ. ಸರ್, ಇವತ್ತಿನಿಂದಲೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಕೇಳಿದ್ರೆ ಪೆಟ್ರೋಲ್ ಮತ್ತು ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಏರಿಕೆ ಆದಂತಹ ದರ ಇದೇನು ಬರ್ಡನ್ ಆಗೋದಿಲ್ಲ. ಇದು ಹೆವಿ ಅಂತ ಅನ್ಸುದಿಲ್ಲ. ಹಾರ್ಡ್ಲಿ ಎಷ್ಟಾಗಿದೆ, ಒಂದು ₹3 ₹5 ಹೆಚ್ಚಾಗಿದೆ. ನಮ್ದು ಯಾವುದೇ ರಾಜ್ಯದಲ್ಲಿ ಹೋಗ್ರಿ ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಇದು ನಮಗೇನು ಬರ್ಡನ್ ಅನ್ಸ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾರೆ. ಅಂದ್ರೆ ನಿನ್ನೆ ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಆಗಿತ್ತು. ಈಗ ಪೆಟ್ರೋಲ್ ಡೀಸೆಲ್ ಗ್ರಾಹಕರು ಹೇಗೆ ಬದುಕುವುದು, ಬಡವರು ಹೇಗೆ ಬದುಕುವುದು? ಅವ್ರು ಕೇಂದ್ರ ಮಂತ್ರಿಗಳು ಏರಿಸಿದ್ರಿಂದ ಯಾವುದೇ ತರ ಅವರು ನಮ್ಮ ದೇಶದ ಉದ್ಧಾರಕ್ಕೋಸ್ಕರ ಅವ್ರು ಹೇಳಿಸಿದ್ದಾರೆ. ಯಾವುದೇ ಇದರಲ್ಲಿ ನೆಗೆಟಿವ್ ಇಲ್ಲ. ಅವರು ನಮ್ಮ ದೇಶ ಬೆಳಿಬೇಕು, ನೀವು ಸ್ವಲ್ಪ ಪೆಟ್ರೋಲ್ ಆಗ್ಲಿ ಚಿನ್ನ ಆಗ್ಲಿ ನೀವು ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ಇದು ನಮ್ಮ ದೇಶಕ್ಕೆ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಅವರು ಹೇಳಿದ್ದಾರೆ ಹೊರತು ಇದರಲ್ಲಿ ಯಾವುದು ಏನು ಇದು ಇಲ್ಲ ಅಂತ ನಾವು ಹೇಳ್ತೀವಿ. ದರ ಏರಿಕೆ ಆಗೋದು ತಮ್ಗೆ ಯಾವ್ದೇ ರೀತಿ ಬರ್ಡನ್ ಆಗಲ್ಲ ಆಗಿಲ್ಲ, ಆಗುದೂ ಇಲ್ಲ. ಯಾಕಂತಂದ್ರೆ ಅವರು ನಮ್ಮದು ಒಂದೇ ನೋಡಿ ಹೇಳಿರುವುದಿಲ್ಲ. ಅವರು ತಮ್ಮ ಇವತ್ತಿಂದಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರು ಚೆನ್ನಾಗಿ ಹೇಳಿರ್ತಾರೆ ಹೊರತು ಇದರಲ್ಲಿ ಯಾವುದು ದುರುದ್ದೇಶ ಅಥವಾ ಒಂದು ಇದು ಇಲ್ಲ. ಇದರಲ್ಲಿ ಸರ್ಕಾರದ ಯಾವುದು ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನನಗೆ ಅನ್ಸಿದ್ದು ನಾವು ಹೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಅದೇ ತರನಾಗಿ ಇನ್ನೂರು ಗ್ರಾಹಕರು ಇಲ್ಲಿ ತಮ್ಮ ವಾಹನಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಬಂದರೆ ದರ ಏರಿಕೆ ಇವತ್ತಿಂದ ಹೆಚ್ಚಾಗಿದೆ. ಪ್ರತಿ ಲೀಟರ್ಗೆ ₹3 ಹೆಚ್ಚಾಗಿದೆ. ಏನ್ ಅನಿಸ್ತಾ ಇದೆ, ಏನ್ ಹೇಳ್ತೀರಿ ಈ ಬಗ್ಗೆ? ದರ ಏರಿಕೆ ಇದು ಗ್ರಾಹಕರೇ ಹೊರೆ ಆಗುತ್ತೆ. ಯಾಕಂದ್ರೆ ಇದು ಪ್ರತಿದಿನ ಈ ತರ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಪ್ರತಿನಿತ್ಯ ದರಗಳು ವೇರಿಯೇಷನ್ ಆಗ್ತಾ ಇರ್ತದೆ. ಈ ಮಾನ್ಯ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಡೀಸೆಲ್ ಪೆಟ್ರೋಲ್ ಕಡಿಮೆ ಬೆಳೆಸಿ ಅಂತ ಹೇಳ್ತಾ ಇದಾರೆ. ಇದು ಸಂಪೂರ್ಣ ಅವೈಜ್ಞಾನಿಕ. ಯಾಕಂತಂದ್ರೆ ಈ ಭಾರತ 90% ಇದು ಕೃಷಿ ಆಧಾರಿತ ದೇಶ. ಇಲ್ಲಿ ರೈತರು ಇತ್ತಿತ್ತಲಾಗಿ ಏನಾಗ್ಬಿಟ್ಟೆ ಅಂತಂದ್ರೆ ಎಲ್ಲಾ ಈ ದನಕರಗಳನ್ನ ಸೈಡಿಗೆ ಹಾಕಿ ಯಂತ್ರೋಪಕರಣ ಮೇಲೆ ಡಿಪೆಂಡ್ ಆಗ್ಯಾರ. ಈಗ ಬಿತ್ತನೆ ಕಾರ್ಯ ಶುರುವಾಗುತ್ತೆ. ಇನ್ನೇನು ಕೆಲವೇ ಒಂದು ತಿಂಗಳಲ್ಲಿ ಬಿತ್ತನೆ ಕಾರ್ಯ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಖರೀದಿ ಮಾಡಬೇಡ ಅಂತಂದ್ರೆ ಹೇಗ್ ಸಾಧ್ಯ? ಇದು ಭಾರತದ ಆರ್ಥಿಕ ಹೊಡೆತ ಕೂಡ ಬೀಳುತ್ತೆ. ಯಾಕಂದ್ರೆ ರೈತರು ಬೆಳತಕ್ಕಂಥ ಉತ್ಪನ್ನಗಳು ಕಡಿಮೆ ಆಗಿಬಿಡುತ್ತದೆ. ಡೀಸೆಲ್ ಪೆಟ್ರೋಲ್ ಇಲ್ಲ ಅಂತಂದ್ರೆ ರೈತರ ಉತ್ಪನ್ನಗಳು ಕಡಿಮೆ ಆದಾಗ ಭಾರತದ ಆರ್ಥಿಕತೆ ಕೂಡ ಹೊಡೆತ ಬೀಳುತ್ತದೆ. ಹೀಗಾಗಿ ಡೀಸೆಲ್ ಪೆಟ್ರೋಲ್ ಈ ದೇಶಕ್ಕೆ ಅವಶ್ಯಕತೆ ಅದ. ಯಾಕಂದ್ರೆ ರೈತರಿಗೂ ಅವಶ್ಯಕತೆ ಅದ. ಯಾಕಂತಂದ್ರೆ ಈ ಡೀಸೆಲ್ ಪೆಟ್ರೋಲ್ ಇದು ಈ ತರ ಮಾಡ್ತಾ ಇರೋದು ಇದು ಈ ದೇಶಕ್ಕೆ ಇದು ದೊಡ್ಡ ಹೊಡೆತ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ರೈತರ ಮುಖಂಡರಿದ್ದಾರೆ. ಅವ್ರು ಹೇಳ್ತಾರೆ ಸರ್, ಈಗ ಬಹುತೇಕವಾಗಿ ಎಲ್ಲ ಕೃಷಿ ಯಂತ್ರೋಪಕರಣಗಳು ಡೀಸೆಲ್ ಪೆಟ್ರೋಲ್ ಮೇಲೆ ಅವಲಂಬಿತ ಆಗಿದೆ. ಈಗ ದರ ಏರಿಕೆ ಆಗಿರೋದ್ರಿಂದ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತದೆ, ಜೊತೆಗೆ ಕೃಷಿ ಅಂದ್ರೆ ಈಗ ಬಯೋಡೀಸೆಲ್ ಆಗಿರ್ಬೋದು ಇಂಥ ಉತ್ಪನ್ನಗಳಿಗೆ ಉತ್ತೇಜನ ಮತ್ತು ಸಕ್ಕರೆ ಕಾರ್ಖಾನೆ ಇಥನಾಲ್ ಆಗಿರ್ಬೋದು ಇದಕ್ಕೆ ಉತ್ತೇಜನ ಕೊಟ್ಟಿದ್ರೆ ಅನುಕೂಲ ಆಗ್ತಿತ್ತು ಅನ್ನುವಂತ ಮಾತಿದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ನಿನ್ನೆ ದಿನ ಮಾನ್ಯ ಪ್ರಧಾನಮಂತ್ರಿ ಅವರು ಹೇಳಿದ್ರು ಮುಂದಿನ 1 ವರ್ಷ ತನ ಚಿನ್ನ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ರಿ ಬಳಕೆ ಅಂತ ಹೇಳ್ತಾ ಇದಾರೆ. ಈಗಾಗಲೇ ನಂದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಡೀ ದೇಶದೊಳಗೆ 700ಕ್ಕಿಂತ ಹೆಚ್ಚು ಸಕ್ಕರೆ ಕಾರ್ಖಾನೆಗಳದಾವ. ಅದರಲ್ಲಿ 500ಕ್ಕಿಂತ ಹೆಚ್ಚು ಚಾಲೂ ಅದಾವ. ಅದರಲ್ಲಿ ಕರ್ನಾಟಕದಾಗ ಸುಮಾರು 80 ರಿಂದ 84 ಸಕ್ಕರೆ ಕಾರ್ಖಾನೆಗಳದಾವ. ಎಲ್ಲರೂ ಕೂಡ ಎಥೆನಾಲ್ ಗಳನ್ನ ಪ್ರೊಡ್ಯೂಸ್ ಮಾಡತ್ತಾರ. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಖರೀದಿ ಮಾಡಿ ಗ್ರಾಹಕರಿಗೆ ಕೊಟ್ರಪ್ಪ ಅಂತಂದ್ರೆ ಈ ರೇಟ್ ₹105-106 ನೀಡ್ಲಿಕ್ಕತ್ತಲ್ಲ, ಇದು ಅರ್ಧಕ್ಕಿಂತ ಕಡಿಮೆ ಬರ್ತಂತ ಅವರೇ ಹೇಳ್ತಾರ. ಅದ್ರ ಖರೀದಿ ಮಾಡ್ಲಕ್ ಮನಶಕ್ತಿ ಮಾಡಾಕತ್ತಿಲ್ಲ ಅವರು. ಅದಕ್ಕೆ ನಾನು ಪ್ರಧಾನಮಂತ್ರಿ ಅವ್ರಿಗಿರ್ಬೋದು, ಕೃಷಿ ಸಚಿವರಿಗಿರ್ಬೋದು, ಅದ್ರ ಜೊತೆಗೆ ಏನಾದ ಸಕ್ಕರೆ ಮತ್ತು ಕಬ್ಬಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಚಿವರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಈ ಕೂಡಲೇ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಲ್ಲಿ ಎಥೆನಾಲ್ ಗಳನ್ನ ಯಥೇಚ್ಛವಾಗಿ ಪ್ರೊಡ್ಯೂಸ್ ಮಾಡಿಬಿಟ್ಟಾರ ಅವರು. ಅದನ್ನ ಖರೀದಿ ಮಾಡಿ ಇದ್ರ ಜೊತೆಗೆ 50% ಮಿಕ್ಸ್ ಮಾಡಿ ರೈತರಿಗೆ ಕೊಟ್ರಪ್ಪ ಅಂತಂದ್ರ, ಸಾರ್ವಜನಿಕರು ಕೊಟ್ರಪ್ಪ ಅಂತಂದ್ರ ಈ ₹100 ಇದ್ದಿದ್ರೆ ₹50 ಕೊಡ್ಲಕ್ ಸಾಧ್ಯ ಅದ. ಅದನ್ನ ಈ ಕೂಡಲೇ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ಪ್ರಯತ್ನ ಮಾಡಿ ಅದನ್ನ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಜೂನ್ ಪ್ರಾರಂಭ ಆಗೋದ್ರಿಂದ ಎಲ್ಲಾ ಕೃಷಿ ಚಟುವಟಿಕೆಗಳು ಕೂಡ ಪ್ರಾರಂಭ ಆಗ್ತವೆ.
ಅದಕ್ಕೆ ಮತ್ತೆ ಒಂದ್ ವೇಳೆ ಇದು ಹೆಚ್ಚಿಗೆ ಹಾಕೋತಿ ಹೋಯ್ತಪ್ಪ ಅಂತಂದ್ರೆ ಯುದ್ಧದ ನೆಪ ಹೇಳ್ಕೊತ ಕೂತ್ರಪ್ಪ ಅಂತಂದ್ರೆ ಅದಕ್ಕೆ ಆಗಂಗಿಲ್ಲ. ಅದಕ್ಕೆ ಸೊಲ್ಯೂಷನ್ ಅಪ್ಪ ಅಂತಂದ್ರೆ ಎಥೆನಾಲ್ ಇರ್ಬೋದು, ಬಯೋಡೀಸೆಲ್ ಇರ್ಬೋದು, ಇದನ್ನ ಯಥೇಚ್ಛವಾಗಿ ಬಳಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ. ಇದಿಷ್ಟು ಏನಂದ್ರೆ ವಿಜಯಪುರ ನಗರದಲ್ಲಿ ಸಾಕಷ್ಟು ಗ್ರಾಹಕರು, ವಾಹನ ಸವಾರರು ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಿಗೆ ಆಗಿದ್ದಕ್ಕೆ ಕೆಲವು ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿ, ಇನ್ನೂರು ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಇದು ಅತಿ ಹೆಚ್ಚನಲ್ಲ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಅನ್ನುವಂತ ಮಾತುಗಳಿರ್ತದೆ. ಅಂದ್ರೆ ಕೃಷಿ ರೈತರು ಬಳಸ್ತಕ್ಕಂಥ ಬಹುತೇಕ ಕೃಷಿ ಯಂತ್ರೋಪಕರಣಗಳು ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಅವಲಂಬಿತವಾಗಿ ಇನ್ನೇನು ಮುಂಬರುವುದರಲ್ಲಿ ಮುಂಗಾರು ಹಂಗಾಮ ಸ್ಟಾರ್ಟ್ ಆಗಿರೋದ್ರಿಂದ ಇದು ರೈತರಿಗೆ ಮತ್ತು ಗ್ರಾಹಕರಿಗೆ ತೀವ್ರ ತೊಂದರೆ ಆಗಲಿದೆ. ದರ ಏರಿಕೆಯಿಂದ ಸಾಕಷ್ಟು ಏನು ಹೊಡೆತ ಬೀಳಲಿದೆ ಅಂತ ಮಾತಾಡ್ತಿದ್ದಾರೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.